ಫ್ರೆಂಡ್ಸ್, ನಾನು ಈ ದಿನ ಮೊಟ್ಟೆ ಸೀಗಡಿ ಸಾಂಬಾರು ಮಾಡ್ತೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ. ಮತ್ತು ಅದು ತುಂಬ ಹೆಲ್ತಿ, ಮತ್ತು ಶೀತ ಹಿಡಿಸಲ್ಲ. ಯಾರು ಕೆಮ್ಮಿರುತ್ತೆ ಅವ್ರಿಗೆ ಮದ್ದು ಸಹ ಇದು. ಹಾಗಾಗಿ ಒಂದು ಬಾರಿ ಮಾಡಿ ಟೇಸ್ಟ್ ನೋಡಿ. ಹಾಗೆ ಫ್ರೆಂಡ್ಸ್, ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳೇನೇನೆಂದರೆ ಸಾಂಬಾರು ಸೊಪ್ಪು, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಚಕ್ಕೆ ಲವಂಗ ನಾನು ಕಡಿಮೆ ಪ್ರಮಾಣದಲ್ಲಿ ಮಾಡೋದ್ರಿಂದ 1 ಇಂಚು ಮತ್ತು 4 ಲವಂಗ ಇಟ್ಕೊಂಡಿದ್ದೀನಿ. ಮತ್ತು ಒಂದು ಕಾಲು ಭಾಗದಷ್ಟು ಒಂದು ತೆಂಗಿನಕಾಯಲ್ಲಿ ಕಾಲು ಭಾಗದಷ್ಟು ತೆಂಗಿನಕಾಯಿನ ಪೀಸ್ಗಳು ಇಟ್ಕೊಂಡಿದ್ದೀನಿ. ಸಣ್ಣ 4 ಟೊಮೆಟೊ ಮತ್ತು ಕರಿಬೇವು ಸೊಪ್ಪು, ಮತ್ತು ಹಾಗೆ ಇಲ್ಲಿ ಸೀಗಡಿ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ನೀಟಾಗಿ ಎಲ್ಲನೂ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ನಾಟಿ ಸೀಗಡಿ, ಇದು ಕಲ್ಲರ್ ಹಾಕಿಲ್ಲ. ಕೆಲವು ಸೀಗಡಿಗಳಿಗೆ ಕಲ್ಲರ್ ಹಾಕಿರ್ತಾರೆ. ಮತ್ತು ಮೊಟ್ಟೆ, ಮತ್ತು ಆಪ್ಷನಲ್ಲು ಅವರೆಬೇಳೆ ಬೇಕಿದ್ದಲ್ಲಿ ಸೇರಿಸಿ, ಇಲ್ಲಾಂದ್ರೆ ಇಲ್ಲ, ಹಾಕಿದ್ರೆ ಚೆನ್ನಾಗಿರುತ್ತೆ. ಮತ್ತು ಇದರ ಜೊತೆಗೆ ಎಣ್ಣೆ, ಉಪ್ಪು ಇವೆಲ್ಲ ಸಹ ಸಾಮಗ್ರಿಗಳು ಏನೇನು ಎಲ್ಲನೂ ಸೇರಿಸ್ತೀನಿ. ಅರಿಶಿನ ಪುಡಿ ಪ್ರತಿಯೊಂದನ್ನು ಆವಾಗ ತೋರಿಸ್ತೀನಿ. ಇವಿಷ್ಟು ಸಾಮಗ್ರಿಗಳಿದ್ದರೆ ಸಾಕು ಫ್ರೆಂಡ್ಸ್, ಸೂಪರಾಗಿರುವಂತಹ ಮೊಟ್ಟೆ ಸೀಗಡಿ ಸಾರನ್ನ ಮಾಡ್ಕೋಬೋದು. ಇವಾಗ ರುಬ್ಕೊಳ್ಳಿಕ್ಕೆ ಇದು ಕಡಲೆ ರುಬ್ಬಿದೆ, ಹಂಗಾಗಿ ಈ ಮಿಕ್ಸಿನಲ್ಲೇ ಸಹ ಮಾಡ್ತಾಯಿದ್ದೀನಿ ನೋಡಿ. ಚಕ್ಕೆ ಲವಂಗ ಹಾಕ್ತಾಯಿದ್ದೀನಿ, ಮತ್ತು ಕಾಯಿ ಪೀಸ್ಗಳನ್ನು ಸೇರಿಸ್ತಾಯಿದ್ದೀನಿ, ಮತ್ತು ಕೆಲವು ಸಾಂಬಾರು ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಸ್ವಲ್ಪ ಈರುಳ್ಳಿ ಸೇರಿಸ್ತಾಯಿದ್ದೀನಿ, ಹಾಗೆ ಸ್ವಲ್ಪ ಹುರಿಗಡಲೆ ಸೇರಿಸ್ತಾಯಿದ್ದೀನಿ. ಒಂದು ಚಿಟಿಕೆ ಅಷ್ಟು ಸಾಕು. ನಾನು ಕಡಿಮೆ ಪ್ರಮಾಣದಲ್ಲಿ ಮಾಡೋದ್ರಿಂದ ಇಷ್ಟೇ ಸಾಕು. ಇವಿಷ್ಟನ್ನು ಸಹ ರುಬ್ಬಿಬಿಟ್ಟು ನಂತರ ನಾನು ಟೊಮೆಟೊನ ಸೇರಿಸ್ತೀನಿ. ಇದಾದಮೇಲೆ ಇವಾಗ ಇದು ರೆಡಿ ಆಯಿತು ಈ ಥರ. ಇವಾಗ ನಾನು ಇದಕ್ಕೆ ಟೊಮೆಟೊನ ಸೇರಿಸ್ತಾಯಿದ್ದೀನಿ. ಸ್ವಲ್ಪ ನೀರು ಸೇರಿಸ್ತಾಯಿದ್ದೀನಿ. ಇವಾಗ ರೆಡಿ ಆಯಿತು ಮಸಾಲೆ. ಹಲೋ ಫ್ರೆಂಡ್ಸ್, ಇವಾಗ ನಾನು ಸ್ಟವ್ ಹಚ್ಚಿ ಪಾತ್ರೆ ಇಟ್ಟಿದ್ದೀನಿ. 1 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. 1 ಚಿಟಿಕೆ ಸಾಸಿವೆ ಹಾಕಿದ್ದೀನಿ.
ಇವಾಗ ರೆಡಿ ಆಯಿತು. ಇವಾಗ ನಾನು ಸಾಂಬಾರು ಸೊಪ್ಪು ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಮೊಟ್ಟೆ ಸೀಗಡಿ ಸಾಂಬಾರು ಸೂಪರಾಗಿ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸರಿ ಮಾಡಿ ಎಂಜಾಯ್ ಮಾಡಿ, ಖುಷಿ ಪಡಿ, ಚೆನ್ನಾಗಿ ತಿನ್ನಿ. ಇವಾಗ ನಾನು ಆಫ್ ಮಾಡ್ತೀನಿ ಸ್ಟವ್ನ. ಹಲೋ ಫ್ರೆಂಡ್ಸ್, ನಾನು ಈ ದಿನ ಸೀಗಡಿ ಮತ್ತು ಮೊಟ್ಟೆ ಹಾಕಿ ಸೀಗಡಿ ಸಾಂಬಾರು ಮಾಡಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ. ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಆರೋಗ್ಯಕರ. ಹಾಗೆ ಮರೆಯದೆ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.